ಒಂದು ವಾಕ್ಯದಲ್ಲಿ ಉತ್ತರಿಸಿ. ಫಸ್ಟ್ ಕ್ವಶನ್, ನಾರದಗಡ್ಡೆ ಎಲ್ಲಿದೆ? ನಾರದಗಡ್ಡೆ ಕೃಷ್ಣ ನದಿಯಲ್ಲಿದೆ. ಇವಾಗ ಎರಡನೇ ಪ್ರಶ್ನೆ, ಪಕ್ಷಿ ಕೂಗುತ್ತಿದ್ದ ಬೋಳುಮರ ಯಾವ ರೀತಿ ಇತ್ತು? ಎಲೆಗಳಿಲ್ಲದೆ, ಹೂಗಳಿಲ್ಲದೆ, ಹಣ್ಣುಗಳಿಲ್ಲದೆ ಒಣಗಿದ ರೀತಿಯಲ್ಲಿ ಇತ್ತು. ಪ್ರಶ್ನೆ 3, ಮಕ್ಕಳು ಮಾಡಿದ ಸತ್ಕಾರ್ಯವನ್ನು ಪಕ್ಷಿಗಳು ಹೇಗೆ ಮೆಚ್ಚಿಕೊಂಡವು? ಮಕ್ಕಳು ಬೋಳು ಮರಕ್ಕೆ ಸಸ್ಯವೈದ್ಯರಿಂದ ಚಿಕಿತ್ಸೆ ಕೊಡಿಸಿ, ಮರದ ಬುಡಕ್ಕೆ ಗೊಬ್ಬರ ಹಾಕಿ, ನೀರುಣಿಸಿ ಸತ್ಕಾರ್ಯವನ್ನು ಮೆಚ್ಚಿ ಪಕ್ಷಿಗಳು ಹಾಡಿದವು. ಪ್ರಶ್ನೆ 4, ಮಕ್ಕಳ ಮನಸ್ಸಿಗೆ ಉಲ್ಲಾಸ ತಂದ ಸಂಗತಿ ಯಾವುದು? ಬೋಳು ಮರವು ಮೊದಲಿನಂತೆ ಚಿಗುರೊಡೆದು ನಿಂತು ಸೊಬಗನ್ನು ಕಂಡು ಮನಸ್ಸಿಗೆ ಉಲ್ಲಾಸ ತಂದಿತು. वहाँ पे निम उतना लिखे है, वहाँ पे निंतु करके लिखना है. ಬೋಳು ಮರವು ಮೊದಲಿನಂತೆ ಚಿಗುರೊಡೆದು ನಿಂತು ಸೊಬಗನ್ನು ಕಂಡು ಮನಸ್ಸಿಗೆ ಉಲ್ಲಾಸ ತಂದಿತು. 5ನೇ ಪ್ರಶ್ನೆ, ಪಕ್ಷಿಯ ಮಾತುಗಳಿಗೆ ಬಶೀರ್ ಏನೆಂದು ಪ್ರತಿಕ್ರಿಯಿಸಿದನು? ಪಕ್ಷಿಯು ಮರದ ಮೇಲೆ ಹೊಂದಿರುವ ಭಾವುಕತೆ, ಅಭಿಮಾನ ನನಗೆ ಅಚ್ಚರಿ ಉಂಟು ಮಾಡುತ್ತಿದೆ ಎಂದು ಬಶೀರ್ ಪ್ರತಿಕ್ರಿಯಿಸಿದನು. 6ನೇ ಪ್ರಶ್ನೆ, ಪಕ್ಷಿಯ ಮಾತುಗಳನ್ನು ಕೇಳಿದ ದಿವ್ಯ ಯಾವ ತೀರ್ಮಾನಕ್ಕೆ ಬಂದಳು? ಪಕ್ಷಿಯ ಮಾತುಗಳನ್ನು ಕೇಳಿದ ದಿವ್ಯ ಊರಿಗೆ ಸಸ್ಯ ವೈದ್ಯರಿಂದ ಮರಕ್ಕೆ ಸೂಕ್ತ ಚಿಕಿತ್ಸೆ ಕೊಡಿಸಿ ಮರ ಉಳಿಸುವ ತೀರ್ಮಾನಕ್ಕೆ ಬಂದಳು. 7ನೇ ಪ್ರಶ್ನೆ, ಬೋಳು ಮರ ಮೊದಲಿನಂತೆ ಹೇಗೆ ಜೀವ ತಳೆಯಿತು? ಬೋಳು ಮರ ಮಳೆಗಾಲದಲ್ಲಿ ಚಿಗುರೊಡೆದು ಗೆಲೆ, ಹೂ, ಕಾಯಿ, ಹಣ್ಣುಗಳನ್ನು ತುಂಬಿಕೊಂಡು ಮೊದಲಿನಂತೆ ಜೀವ ತಳೆಯಿತು. ಪಕ್ಷಿಗಳು ಯಾವುದನ್ನು ಮೆಚ್ಚಿ ಹಾಡು ಹಾಡಿದವು? ಪಕ್ಷಿಗಳು ಮಕ್ಕಳು ಮಾಡಿದ ಸತ್ಕಾರ್ಯವನ್ನು ಮೆಚ್ಚಿ ಹಾಡು ಹಾಡಿದವು. ಮಕ್ಕಳ ಸತ್ಕಾರ್ಯಕ್ಕೆ ಮರ ಹೇಗೆ ಋಣ ತೀರಿಸಿತು? ಮರವು ಮೇಲುಗಾಳಿಗೆ ಎಲೆಗಳನ್ನು ಅಲುಗಾಡಿಸಿ ಸಂಗೀತ ನೀಡಿ ಋಣ ತೀರಿಸಿತು.